ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಝೊಮ್ಯಾಟೋದ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿನಿ. ಅಪ್ಡೇಟ್ ಏನಪ್ಪಾ ಅಂತಂದರೆ ಇದು ಕೆಲವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಕೆಲವ್ರಿಗೆ ಯೂಸ್ಫುಲ್ ಏನೂ ಆಗಲ್ಲ. ಬಟ್ ತುಂಬ ಜನಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ, ಇವಾಗ ನಾವು ಝೋನ್ನ ಯಾವ ಥರ ಬೇಕಾದ್ರೂ ನಾವು ಆರ್ಡರ್ ಮಾಡ್ಕೊಬೋದು. ಈಗ ಮೊದಲು ನಮಗೆಲ್ಲ ಝೋನ್ ಯಾವ ಥರ ಇತ್ತು ಅಂತ ಅಂದರೆ, ಒಂದು ಕರೆಕ್ಟಾಗಿರೋ ಝೋನ್ ಕೊಟ್ಟರೆ ಅಂತ ಅಂದರೆ ಒಂದು 3 ಏರಿಯಾ ಕೊಟ್ಟಿರೋ ಒಂದು ಝೋನಲ್ಲಿ ಆ 3 ಏರಿಯಾ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ಮಾತ್ರ ನಾವು ಡ್ಯೂಟಿ ಮಾಡಬೇಕಾಯ್ತು. ಬಟ್ ಈಗ ಬಂದಿರೋ ಅಪ್ಡೇಟಲ್ಲಿ ಏನಪ್ಪ ಮಾಡ್ಬೋದು ಅಂತ ಅಂದರೆ, ಈಗ ಝೋನ್ನ ನಾವು ಆ್ಯಡ್ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಡಿಲೀಟ್ ಕೂಡ ಮಾಡ್ಕೋಬೋದು. ಒಂದು ಮೇನ್ ಝೋನ್ನ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತಿರುವ ಅದ್ರ ಸುತ್ತಮುತ್ತ 2 ಝೋನ್ ಕೊಟ್ಟಿರ್ತಾರಲ್ಲ, ಅದನ್ನು ಬೇಕು ಅಂತ ಅಂದರೆ ನಾವು ಇವಾಗ ಡಿಲೀಟು ಕೂಡ ಮಾಡ್ಬೋದು. ಇಲ್ಲ ನಮ್ಗಿನ್ನ ದೊಡ್ಡ ಝೋನ್ ಬೇಕು ಅಂತ ಅಂದರೆ ಎಷ್ಟು ದೊಡ್ಡ ಝೋನ್ ಬೇಕಾದ್ರೂ ಇವಾಗ ಮಾಡ್ಕೋಬೋದು. ಅಂದರೆ ಸುತ್ತಮುತ್ತ ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು 3 ಏರಿಯಾ ಕೊಟ್ಟಿರ್ತೇನೆ ಅಂತ ಅಂದ್ಕೊಡಿ. ಆ 3 ಏರಿಯಾ ಸುತ್ತಮುತ್ತ ಇನ್ನು ಯಾವ್ಯಾವ ದೊಡ್ಡ ಝೋನ್ಗಳಿದ್ದಾವೋ ಅವನ್ನೆಲ್ಲ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಂಬೇಡು. ಬೇಡ ಅಂತ ಅಂದರೆ ಈಗ ಚಿಕ್ಕದು 3 ಝೋನ್ ಕೊಟ್ಟಿದ್ನಲ್ಲ, ಅದರಲ್ಲಿ ಒಂದು ಯಾವುದನ್ನು ಬೇಕಾದ್ರೂ ಈಗ ಡಿಲೀಟ್ ಮಾಡ್ಬೋದು. ಬನ್ನಿ ಇವಾಗ ಝೋನ್ನ ಯಾವ ಥರ ಚೇಂಜ್ ಮಾಡ್ಬೋದು ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದೇನು ಅಂತಂದರೆ, ಅಪ್ಡೇಟ್ ಬಂದಿದ್ದು ಸ್ವಲ್ಪ ದಿನನೇ ಆಗಿದೆ, ಬಟ್ ನಾನು ಲೇಟಾಗಿ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ ನನ್ನ ಐಡಿ ಇರಲಿವಲ್ಲ, ಅದರಿಂದ ಹೀಗಾಗಿ ಐಡಿ ಬಂದಾದ್ಮೇಲೆ ನನಗೆ ಬಂದಿರೋಂಥ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ. ಬನ್ನಿ ಇವತ್ತು ಇವಾಗ ಝೋನ್ನ ಯಾವ ಥರ ಚೇಂಜ್ ಮಾಡ್ಕೊಳೋದು, ದೊಡ್ಡ ಚಿಕ್ಕ ಮಾಡ್ಕೊಂಡ್ರೆ ಏನು ಅಡ್ವಾಂಟೇಜ್ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಒಂದಿನ ಅದರಲ್ಲೂ ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ. ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ, ಏನು ವರ್ಕೌಟ್ ಆಗುತ್ತಾ ಏನು ಅಂತಲೂ ಕೂಡ ಇವಾಗ ನೋಡೋಣ. ಬನ್ನಿ ಮೊದಲನೇದಾಗಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಮೊಬೈಲಲ್ಲಿ ಓಪನ್ ಮಾಡೋಣ. ನೋಡಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಕೂಡ ನಾನು ಆನ್ ಮಾಡ್ಕೊಂಡಿದ್ದೀನಿ. ಈಗ ಜೊತೆಗೆ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೀವು ಕೂಡ ಸೇಮ್ ಇದೇ ಥರ ಓಪನ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ನಿಮ್ಮ ಫೋಟೋ ಕಾಣಿಸ್ತಾ ಇರ್ತದೆ ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ, ಕೆಳಗಡೆ ಒಂಚೂರು ಸ್ಕ್ರೋಲ್ ಮಾಡ್ತಿದ್ದಂಗೆ ನೋಡಿ ಪಾರ್ಟ್ನರ್ ಆಪ್ಷನ್ ಅಂತ ಬಂದಿದೆ. ಈಗ ಪಾರ್ಟ್ನರ್ ಆಪ್ಷನಲ್ಲಿ ವರ್ಕಿಂಗ್ ಏರಿಯಾ ಅಂತ ಇದೆ. ಅಂದರೆ ತುಂಬ ಚೇಂಜಸ್ ಆಗ್ಬಿಟ್ಟಿದೆ ಝೊಮ್ಯಾಟೋದಲ್ಲಿ. ಮೊದಲೆಲ್ಲ ಯಾವ ಥರ ಇತ್ತು ಅಂತಂದರೆ, ಈಗ ಐ ಕ್ಯಾಶ್ ಬೇಕಾ ಲೋ ಕ್ಯಾಶ್ ಬೇಕಾ ಅದಿತ್ತು, ಆಮೇಲೆ ಔಟ್ಸೈಡ್ ದ ಝೋನ್ ಲಾಗಿನ್ ಆಗೋದು ಅದಿತ್ತು. ಆಮೇಲೆ ಈ ಥರ ಅಪ್ಲಿಕೇಶನಿಂದೆಲ್ಲ ತೆಗೆದುಬಿಟ್ಟು ಇವಾಗ ಏನು ಮಾಡಿದೆ ಅಂತಂದರೆ ಬೇರೆ ಬೇರೆ ಅಪ್ಡೇಟ್ಗಳು ಬರ್ತಾನೆ ಇರ್ತವೆ. ಈಗ ಸದ್ಯಕ್ಕೆ ಅಲ್ಲಿ ವರ್ಕಿಂಗ್ ಏರಿಯಾ ಅಂತ ಇದೆ ನೋಡಿ, ಪಾರ್ಟ್ನರ್ ಆಪ್ಷನಲ್ಲಿ ವರ್ಕಿಂಗ್ ಏರಿಯಾ ಅಂತ ಇದೆಯಲ್ಲ, ಆ ವರ್ಕಿಂಗ್ ಏರಿಯಾನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಈಗ ವರ್ಕಿಂಗ್ ಏರಿಯಾನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸಿಟಿ ಬೇಕು ಅಂತಂದರೆ ಮೇಲೆ ನೀವು ಸಿಟಿಗಳನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಸಿಟಿ ಏನು ಸದ್ಯಕ್ಕೆ ಬೇಡ. ಈಗ ಸದ್ಯಕ್ಕೆ ನೋಡಿ ನಂದು ಯಾವ ಥರ ಇದೆ ಝೋನ್ ಅಂತಂದರೆ, ನ್ಯೂ ಬೆಲ್ ರೋಡು, ಜಾಲಹಳ್ಳಿ, ಸಾಕರ್ ನಗರ, ಆಮೇಲೆ ಯಲಹಂಕ, ಬೆಂಗಳೂರು ಅಂತ ಇದೆ. ಈಗ ಎಡಿಟ್ ಲೊಕ್ಯಾಲಿಟಿ ಅಂತ ಇದೆಯಲ್ಲ, ಅದನ್ನು ನಾವು ಇವಾಗ ಪ್ರೆಸ್ ಮಾಡೋಣ. ಅಂತಂದರೆ ಇವಾಗ ನೋಡಿ, ಇವಾಗ ನಾನು ಫಸ್ಟ್ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಮೇಯ್ನ್ ಝೋನ್ ಬಂದ್ಬಿಟ್ಟು ಮೇಲೆ ತೋರಿಸ್ತಾ ಇದೆ ನೋಡಿ, ನ್ಯೂ ಬೆಲ್ ರೋಡ್ ಅಂತ. ಅದೇ ನಮ್ಮ ಝೋನ್ ಆಗಿರೋದ್ರಿಂದ ಸುತ್ತಮುತ್ತ ಇರೋಂಥದ್ದು ನಾನು ಜಾಲಹಳ್ಳಿ ಮತ್ತು ಸಾಕರ್ ನಗರ ಮುಂಚೆ ಇತ್ತು, ಅದಕ್ಕೆ ಜೊತೆಯಾಗಿ ನಾನು ಯಲಹಂಕ ಮತ್ತು ಜಾಲಹಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡೆ. ಈಗ ಬೇಕು ಅಂತ ಅಂದರೆ ನೋಡಿ ಆರ್ ಟಿ ನಗರ, ಆಮೇಲೆ ರಾಜಾಜಿನಗರ, ನಾಗವಾರ ಈ ಥರದ್ದು ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ಯಾವ ಥರ ಆಗುತ್ತೆ ಅಂತ ಅಂದರೆ ತುಂಬ ದೊಡ್ಡ ಝೋನ್ ಆಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಫುಲ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡು ನಾನು ಸಬ್ಮಿಟ್ ಕೊಟ್ಟರೆ ತಿರ್ಗಿ ನೆಕ್ಸ್ಟ್ 6 ಅವರ್ವರೆಗೂ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಸಬ್ಮಿಟ್ ಕೊಡಲಾ ಬೇಡವಾ, ಇರಲಿ. ಈಗ ಎಷ್ಟಿರಲಿ ಅಂದರೆ ಸೆಲೆಕ್ಟ್ ಮಾಡ್ಕೊಬೋದು. ನಮಗೆ ಸುತ್ತಮುತ್ತ ಯಾವ ಏರಿಯಾ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನನಗೆ ಒಂದೇ ಏರಿಯಾ ಸಾಕು. ಈಗ ಒಂದೇ ಏರಿಯಾದಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಒಂದು ಏರಿಯಾ ಸಾಕು, ಬರೀ ಸಾಕರ್ ನಗರ ಒಂದೇ ಸಾಕು, ಇಲ್ಲ ಜಾಲಹಳ್ಳಿ ಒಂದೇ ಸಾಕು, ಇಲ್ಲ ನ್ಯೂ ಬೆಲ್ ರೋಡ್ ಒಂದೇ ಸಾಕು ಅಂತ ಆ ಥರ ಬೇಕಾದ್ರೆ ನಾವು ಸಬ್ಮಿಟ್ ಮಾಡ್ಬೋದು. ನೋಡಿ ಇವಾಗ ನಾನು ಒಂದೇ ಏರಿಯಾಗೆ ಚಿಕ್ಕ ಝೋನ್ ಮಾಡ್ಕೊಂಡು ಈಗ ನಾನು ಸಬ್ಮಿಟ್ ಮಾಡ್ತೀನಿ. ನೋಡಿ ಬಿಲ್ಡಿಂಗ್ ಯುವರ್ ವರ್ಕಿಂಗ್ ಏರಿಯಾ ಅಂತ ತೋರಿಸ್ತಾ ಇದೆ. ಫುಲ್ ಚಿಕ್ಕದಾಗಿ ಮಾಡ್ಕೊಡುತ್ತೆ ನೋಡಿ. ಇವಾಗ ಝೋನ್ ಬಂದ್ಬಿಟ್ಟು ನಂದು ಎಷ್ಟು ಚಿಕ್ಕಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಚಿಕ್ಕಗೆ ಮಾಡ್ಕೊಟ್ಟಿದ್ದೀನಿ. ಅಂದರೆ ಮುಂಚೆ ಎಲ್ಲ ಪ್ರಾಬ್ಲಮ್ ಏನಿತ್ತು ಅಂತಂದರೆ ತುಂಬ ದೂರ ಹೋಗೋದೆಲ್ಲ ಇತ್ತು. ಇವಾಗಲೂ ಕೂಡ ತುಂಬ ದೂರ ಹೋಗೋದಿದೆ. ಈಗ ವರ್ಕಿಂಗ್ ಏರಿಯಾ ಬಂದು ನಾನು ಫುಲ್ ಚಿಕ್ಕದು ಮಾಡಿದ್ದೀನಿ. ನಾನು ಮೊನ್ನೆಯಿಂದ ಏನು ಮಾಡಿದೆ ಅಂತಂದರೆ ಪೂರ್ತಿ ದೊಡ್ಡದು ಮಾಡ್ಕೊಂಡು ನಾನು ಡ್ಯೂಟಿ ಕೂಡ ಮಾಡಿದೆ. ಪೂರ್ತಿ ದೊಡ್ಡದು ಮಾಡ್ಕೊಂಡು ಮಾಡಿದಂಥ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಮೇಯ್ನ್ ಒಂದು ದೂರ ತೊಗೊಂಬಿಟ್ಟಿರ್ತೀರ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಬೆಲ್ ರೋಡ್ ಅಂತ ಅಂದ್ಕೊಳ್ಳಿ, ನಾನು ಯಲಹಂಕ ಕೂಡ ಆ್ಯಡ್ ಮಾಡ್ಕೊಂಡೆ. ಯಲಹಂಕ ಆ್ಯಡ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ ಈ ಝೋನಿಗೆ ಇನ್ನೂ ಒಂದು ಝೋನ್ ಆ್ಯಡ್ ಆಗುತ್ತೆ, ಎಕ್ಸ್ಟ್ರಾ ಒಂದು ಝೋನ್ ಆ್ಯಡ್ ಆಗುತ್ತಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಇನ್ನು ಆ ಝೋನ್ ಏನಿಲ್ಲ ಅಂತ ಅಂದರೂ ನಮ್ಮ ಝೋನ್ ಬಿಟ್ಟು ಆ ಕಡೆಗೆ ಈ ಎಂಡಿಂದ ಝೋನ್ ಆ ಎಂಡ್ ಏನಿಲ್ಲ ಅಂತಂದ್ರೆ ಒಂದು 25ರಿಂದ 30 ಕಿಲೋಮೀಟರ್ ಡಿಸ್ಟೆನ್ಸು ಅಷ್ಟು ದೂರ ಇರುವಂಥ ಒಂದು ಝೋನ್ ಆಗಿರುತ್ತದು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆ ಏನಾದರೂ ಈಗ ಇವಾಗ ಫಾರ್ ಎಕ್ಸಾಂಪಲ್ ಈಗ ಬೆಲ್ ರೋಡಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಬೆಲ್ ರೋಡಲ್ಲಿ ಏನಾದ್ರು ನಿಮ್ಮ ಮನೆ ಇದೆ ಅಂತ ಅಂದ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇವಾಗ ಯಲಹಂಕ ಆ್ಯಡ್ ಮಾಡ್ಕೊಂಡ್ಬಿಟ್ಟಿರ್ತಾರ. ಈ ಕಡೆ ಹೋದರೆ ಆರ್ ಟಿ ನಗರ ಬಿಟ್ಟು ಆ ಕಡೆ ಇನ್ನು ಕಮ್ಮನಹಳ್ಳಿ ಆ ಥರ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ತಾರ. ಈ ಕಡೆ ಜಾಲಹಳ್ಳಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ರ ಅಂತಂದರೆ ನಿಮ್ಮ ಏರಿಯಾ ಬಂದು ಸೆಂಟ್ರಲ್ ಇರುತ್ತೆ. ಬಟ್ ಆ ಕಡೆ ಡಿಸ್ಟೆನ್ಸ್ ಎಷ್ಟೆಷ್ಟಿರುತ್ತೆ ಅಂತಂದರೆ ಎಲ್ಲ ಝೋನು ಇನ್ನೂ ಎಕ್ಸ್ಟೆಂಡ್ 30 ಕಿಲೋಮೀಟರ್ ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟೆಂಡ್ ಆದಂಥ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ತುಂಬ ದೂರ ಕರ್ಕೊಂಡು ಹೋಗ್ತಾ ಇರ್ತಾನೆ. ತುಂಬ ದೂರ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಈ ಝೋನ್ ಬೇರೆ ದೊಡ್ಡವರಿಂದ ಎಲ್ಲಿ ಆರ್ಡರ್ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಅಷ್ಟು ನೀಟಾಗಿ ಗೊತ್ತಿರಲ್ಲ. ಈಗ ನಮ್ಮ ಮಾಮೂಲಿ ಝೋನ್ಗಳಲ್ಲಾದರೆ ಎಲ್ಲೆಲ್ಲ ಆ ಏರಿಯಾದಲ್ಲಿ ಆರ್ಡರ್ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ಆರಾಮಾಗಿ ಬಂದು ನಾವು ಅಲ್ಲಿಗೆ ಬಂದರೆ ಆರ್ಡರ್ಗಳು ಬರುತ್ತೆ. ಬಟ್ ಇಷ್ಟು ದೊಡ್ಡ ಝೋನ್ ಆದರೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನ್ ಆಗುತ್ತೆ.
ಆದಷ್ಟು ದೊಡ್ಡ ಝೋನ್ ಇರೋದಕ್ಕಿಂತ ಚಿಕ್ಕ ಝೋನ್, ಈಗ ನಮ್ಮ ಮಾಮೂಲಿ ಝೋನ್ ಎಷ್ಟಿತ್ತು ಅಷ್ಟರಲ್ಲಿ ನಮ್ಗೆ ಏನಾದ್ರು ಒಂದು ಏರಿಯಾ ಇಷ್ಟ ಇಲ್ಲ ಅಂತಂದರೆ ಆ ಏರಿಯಾ ರೂಮ್ ಮಾಡ್ಕೊಂಡು ಮಾಡೋದು. ಇಲ್ಲ ಅಂತಂದರೆ ನಮ್ಮ ರೂಮು ನಮ್ಮ ಝೋನ್ ಆಚೆ ಇತ್ತು ಅಂತಂದರೆ ಅದನ್ನು ಆ್ಯಡ್ ಮಾಡ್ಕೊಂಡು ಇವಾಗ ಸೊ ಮಿಕ್ಸಪ್ ಮಾಡ್ಕೊಂಡು ನಾವು ಝೋನ್ನ ಇವಾಗ ಕ್ರಿಯೇಟ್ ಮಾಡ್ಕೊಬೋದು. ಮೊದಲೆಲ್ಲ ಏನದು ಈ ಥರ ಯಾವುದೇ ಆದಂಥ ಆಪ್ಷನ್ ಇಲ್ಲ. ಈಗ ಆರಾಮಾಗಿ ನಾವು ನಮಗೆ ಇಷ್ಟ ಬಂದಂಥ ಝೋನ್ನ ಕ್ರಿಯೇಟ್ ಮಾಡ್ಕೊಬೋದು. ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ನಾನು. ಇನ್ನೊಂದು ಏನಪ್ಪ ಅಂತಂದರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ನ್ಯೂ ಬೆಲ್ ರೋಡ್ ಝೋನ್ ಅಂತ ಅಂದ್ಕೊಳ್ಳಿ, ರಾಜಾಜಿನಗರನ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೇಡಿ. ಏನಕ್ಕೆ ರಾಜಾಜಿನಗರ ಆ್ಯಡ್ ಮಾಡ್ಕೊಂಬೇಡಿ ಅಂತ ಅಂದರೆ, ಈಗ ನೀವು ಬೆಲ್ ರೋಡಿಂದ ನೀವು ರಾಜಾಜಿನಗರ ಹೋಗಿರ್ತೀರ ಅಂತ ಅಂದರೆ ಮತ್ತೆ ಝೊಮ್ಯಾಟೋದಲ್ಲಿ ಏನು ಮಾಡ್ತಾನೆ ಅಂತಂದರೆ ಆ ಕಡೆಯಿಂದ ಈ ಕಡೆ ವಾಪಸ್ ಕರ್ಕೊಂಬರ್ತಾನೆ, ನಮ್ಮ ಏರಿಯಾ ನಮ್ಮ ಝೋನ್ ಒಳಗಡೆ ಕರ್ಕೊಂಬರ್ತಾನೆ. ಬಟ್ ನಾವು ಅಲ್ಲೂ ಕೂಡ ಆ ಝೋನ್ ಕೂಡ ಆ್ಯಡ್ ಮಾಡ್ಕೊಂಡ್ರೆ ಅಲ್ಲೂ ಆರ್ಡರ್ಗಳು ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ನಾವು ಆ್ಯಡ್ ಮಾಡ್ಕೊತೀವಿ. ಬಟ್ ಏನಾಗುತ್ತೆ ಅಂತಂದರೆ, ಈಗ ನಮ್ಮ ಮನೆಯಿಂದ ನಮ್ಮ ಝೋನು ನಮ್ಮ ಮನೇಲಿ ಇರುತ್ತಲ್ಲ, ಬಟ್ ನಾವು ಅಲ್ಲಿಂದ ಏನಾರು ಆ ಕಡೆ ಹೋದಂಥ ಟೈಮಲ್ಲಿ ಏನು ಮಾಡ್ತಾನೆ ಅಂತಂದರೆ ಇನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ ಹೊರತು ಮುಂದೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ಬೇಕು ಅಂದ್ರೂ ಕೂಡ ವಾಪಸ್ ತಗೊಬಂದು ಅಲ್ಲೇ ಬಿಡ್ತಾನೆ. ಬಟ್ ನಮ್ಮ ಝೋನ್ ಈ ಥರ, ಈಗ ನಮ್ಮದು ಚಿಕ್ಕ ಝೋನ್ ಇದ್ದರೆ ಆಚೆ ಹೋದ್ರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಝೊಮ್ಯಾಟೋದಲ್ಲಿ ಒಳಗಡೆ ಕರ್ಕೊಂಬಂದು ಮತ್ತೆ ನಮ್ಮ ಝೋನೊಳಗೆ ಬಿಡ್ತಾನಿಲ್ಲ. ಈಗ ಬಿಡಲಿಲ್ಲ ಅಂತಂದ್ರೆ ಲಾಸ್ಟ್ಗೆ ನಾನು ಕರ್ಕೊಂಬಂದು ಆ ಕಡೆಯಿಂದ ಈ ಕಡೆ ಆರ್ಡರ್ ಬರೋ ಥರ ಮಾಡಿಬಿಟ್ಟು ಕರ್ಕೊಂಬಂದು ಬಿಡ್ತಾನೆ. ಅದರಿಂದಾಗಿ ಅಕ್ಕಪಕ್ಕ ಏರಿಯಾದಲ್ಲಿ ಏನಾರು ಆರ್ಡರ್ಗಳು ಚೆನ್ನಾಗಿದ್ದು ಅದು ಮತ್ತೆ ರಿಟರ್ನ್ ನಮ್ಮ ಝೋನಿಗೆ ಬರುತ್ತೆ ಅನ್ನೋಂಗಿದ್ರೆ ದಯವಿಟ್ಟು ಆ ಝೋನ್ನ ಆ್ಯಡ್ ಮಾಡ್ಕೊಂಬಿಡ್ರಿ. ಏನಕ್ಕೆ ಅಂತಂದರೆ ರಿಮೂವ್ ಮಾಡ್ಕೊಂಡು ಇಟ್ಕೊಂಡ್ರಿ, ಇಲ್ಲಿಂದ ಹೋಗಿದ್ದು ಅಮೌಂಟ್ ಸಿಗುತ್ತೆ ನಿಮಗೆ, ಮತ್ತೆ ಆ ಕಡೆಯಿಂದ ವಾಪಸ್ಸು ಕರ್ಕೊಬರ್ತಾನೆ ಅವನು. ಏನಕ್ಕೆ ಅಂದರೆ ಆ ಕಡೆಯಿಂದ ಆರ್ಡರ್ಗಳು ಚೆನ್ನಾಗಿರುತ್ತಲ್ಲ, ವಾಪಸ್ ಮತ್ತೆ ಕರ್ಕೊಂಬಂದು ಝೋನ್ ಒಳಗಡೆ ಬಿಡ್ತಾನೆ. ಸೊ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ಸ್ವಲ್ಪ ತಲೆ ಓಡಿಸ್ಕೊಂಡು ನೀವು ಡ್ಯೂಟಿ ಮಾಡಬೇಕಾಗುತ್ತೆ. ಅಕಸ್ಮಾತ್ ಎಲ್ಲ ಝೋನು ಬೇಕು ನಮಗೆ ದೊಡ್ಡದಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಅದೇ ಹೇಳ್ತಾ ಇಲ್ವಾ, ನಾನು ಲಾಸ್ಟ್ ಟೈಮ್ ಅನ್ಭವಿಸೋದನ್ನ ಸೇಮ್ ಅದೇ ಥರ ಆಗುತ್ತೆ. ಯಲಹಂಕ ಕರ್ಕೊಂಡು ಹೊರಟೋಗ್ಬಿಟ್ಟಿದೆ, ಯಲಹಂಕ ರಾಜನಕುಂಟೆ ಇದೆಯಲ್ಲ ಆ ಸೈಡ್ ಫುಲ್ಲು ಕರ್ಕೊಂಡು ಹೊರಟೋಗ್ಬಿಟ್ಟೆ. ಏನೋ ಒಂದು 35 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ನಾನು ಪಾರ್ಟ್ ಟೈಮ್ ಮಾಡ್ಬೇಕಾದ್ರೆ ಅಲ್ಲಿಂದ ವಾಪಸ್ ಬಂದೆ. ಅಂದರೆ ಡ್ಯೂಟಿನೇ ನಾನು 40 ಕಿಲೋಮೀಟ್ರ್ ಮಾಡೀನಿ, ಬಟ್ ಆ ಕಡೆಯಿಂದ ಬರೋದು 40 ಕಿಲೋಮೀಟ್ರ್ ಬಂತಾ ಇದೆ ಅಂತಂದರೆ ನೀವು ಯೋಚನೆ ಮಾಡ್ಬೋದು. ಇಲ್ಲಿಂದ ಕರ್ಕೊಂಡು ಹೋಗಿರೋದು 40 ಕಿಲೋಮೀಟ್ರ್, 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅದೇ ಥರ 40 ಕಿಲೋಮೀಟ್ರ್ ಕರ್ಕೊಂಡೋಗಿನೇ. ಬಟ್ ಆ ಕಡೆ ನಾನು 40 ಕಿಲೋಮೀಟ್ರ್ ಬಂದಲ್ಲ. ಬಟ್ ಆ ಸೈಡಿಂದ ಬರೋದಕ್ಕೆ ನಮ್ಗೆ ಯಾವುದೇ ಆದಂಥ ಅಮೌಂಟ್ ಬರೋಲ್ಲ, ಬಟ್ ಅಲ್ಲಿಂದ ಆರ್ಡರ್ ಬರುತ್ತಾ ಅಂತಲೂ ನಮಗೆ ಗೊತ್ತಾಗಲ್ಲ. ಅದರಿಂದಾಗಿ ಝೋನು ಆದಷ್ಟು ಚಿಕ್ಕ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ತುಂಬ ದೊಡ್ಡ ಮಾಡ್ಕೊಂಡು ಎಲ್ಲಂದ್ರೆ ಅಲ್ಲೇ ಹೋಗೋಕ್ಕೇನೋ ಟ್ರೈ ಮಾಡಿಬಿಡಿ. ಇವನು ಹೇಳ್ತಾನೆ ಏನಂತ, ದೊಡ್ಡ ಝೋನ್ ಮಾಡ್ಕೊಂಡು ಜಾಸ್ತಿ ಆರ್ಡರ್ ಬರುತ್ತೆ ಅಂತ. ಬಟ್ ನೀವು ಯಾರು ಆ ಥರ ಪ್ರಯತ್ನ ಮಾಡೋಕೋಬೇಡಿ. ಆದಷ್ಟು ನಿಮ್ಮದು ಝೋನ್ನ ಚಿಕ್ಕನೇ ಮಾಡ್ಕೊಳ್ಳಿ. ಚಿಕ್ಕ ಮಾಡ್ಕೊಂಡು ಇಟ್ಕೊಂಡು ಅಷ್ಟು ನಿಮ್ಮ ಝೋನಿಂದ ಆಚೆ ಕರ್ಕೊಂಡು ಹೋದ್ರೂ ಆರ್ಡರ್ಗಳು ಏನಾದ್ರು ಆ ಕಡೆಯಿಂದ ಬರೋಂಗಿದ್ರೆ ಅವನೇ ವಾಪಸ್ ಕರ್ಕೊಂಬರ್ತಾನೆ ಝೊಮ್ಯಾಟೋದಲ್ಲಿ. ಅಕಸ್ಮಾತ್ ನೀವು ಅದನ್ನು ಝೋನ್ ಮಾಡ್ಕೊಂಡಿದ್ರೆ ಈಗ ಆ ಕಡೆಯಿಂದ ವಾಪಸ್ ಅವನು ಕರ್ಕೊಂಡು ಬರೋದೇ ಇಲ್ಲ, ಅದೇ ಝೋನಲ್ಲಿ ಇಟ್ಕೊಂಡಿರ್ತಾರಲ್ಲ. ಅದರಿಂದಾಗಿ ನಿಮಗೆ ಡಿಸ್ಟೆನ್ಸ್ ತುಂಬ ಜಾಸ್ತಿ ಅನಿಸುತ್ತೆ. ಸ್ಟಾರ್ಟಿಂಗ್ ಏನೋ ಒಂಥರ ಚೆನ್ನಾಗಿರುತ್ತೆ, ಆಮೇಲೆ ಓತ ಕಷ್ಟ ಅನಿಸುತ್ತೆ ಒಂದೊಂದ್ಸಲಿ. ಎಲ್ಲೇನೋ ಈಗ ಝೋನ್ ಇರೋದೇ ಒಂದು 30 ಕಿಲೋಮೀಟ್ರ್ ಮತ್ತೆ ಎಕ್ಸ್ಟೆಂಡ್ ಆಯಿತು ಅಂತಂದರೆ ಇನ್ನೂ ಒಂದು 15 ಕಿಲೋಮೀಟ್ರ್ ಆಚೆವರೆಗೂ ತೊಗೊಂಡು ಹೋಗ್ತಾನೆ. ಏನಕ್ಕೆ ಅಂತಂದರೆ ಝೋನಿಗೆ ಮತ್ತೆ 15 ಕಿಲೋಮೀಟ್ರ್ ಅಷ್ಟೇ ವಾಪಸ್ ಬರಬೇಕಾಗಿರೋದು ಇವನು ಅಂತ. ಬಟ್ ಮನೆ ನಮಗೆ ಏನಿಲ್ಲ ಅಂತಂದ್ರೆ 45 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಸ್ನೇಹಿತರೆ, ಈ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಯ್ತು. ಈ ಅಪ್ಡೇಟ್ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.